ನಮಗೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 9ನೇ ದಿನದಲ್ಲಿದ್ದೇವೆ. ಈ ದಿನದಲ್ಲಿ ನಾವು ಯೇಸು ಸ್ವಾಮಿಯನ್ನು ನೋಡುವಂತ ಬಯಕೆ ನಮ್ಮೊಳಗೆ ಇರಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಜಕ್ಕಯ್ಯನು ಯೇಸುವನ್ನು ನೋಡಬೇಕು ಎಂದು ಆಲದ ಮರವನ್ನು ಹತ್ತಿದನು. ದೇವರು ಆತನ ಆಸೆಯನ್ನು ಬಯಕೆಯನ್ನು ನೋಡಿದನು. ಯೇಸು ಅವನನ್ನು ನೋಡಿ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು ಎಂಬುದಾಗಿ ಯೇಸು ಸ್ವಾಮಿ ಅಂದರು. ಸೊ ಇದರಿಂದ ಆತನ ಮನೆಗೆ ಒಂದು ದೊಡ್ಡ ರಕ್ಷಣೆ ಉಂಟಾಯಿತು. ಆತನ ಜೀವಿತದಲ್ಲಿ ಒಂದು ಪರಿವರ್ತನೆ ಉಂಟಾಯಿತು. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಾವು ಆತನನ್ನು ನೋಡಬೇಕು ಎಂಬ ಆಸೆಯನ್ನು, ಇವತ್ತು ನಮ್ಮ ಬಯಕೆಯನ್ನು ನಾವು ಪಡುವಾಗ ದೇವರು ಖಂಡಿತವಾಗಲೂ ಆತನು ನಮಗೆ ಸಹಾಯವನ್ನು ಮಾಡುವ ಆತನಾಗಿದ್ದಾನೆ. ಸೊ ಇವತ್ತು ನಮ್ಮ ಬಯಕೆ ಏನಾಗಿದೆ, ಇವತ್ತು ನಮ್ಮ ಆಸೆ ಏನಾಗಿದೆ ಎಂಬುದಾಗಿ ಇವತ್ತು ದೇವರು ಎದುರು ನೋಡುವ ಆತನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಬಯಕೆ, ನಮ್ಮ ಆಸೆ ಈ ದಿನ ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡುವುದು ಮಾತ್ರವಾಗಿರಬೇಕು. ಆತನ ಶಿಲುಬೆಯನ್ನು ನೋಡುವಂತ ಆಸೆಯನ್ನು ನಾವು ಪಡುವವರಾಗಿರಬೇಕು. ಖಂಡಿತವಾಗ್ಲೂ ನಾವು ಆತನನ್ನು ನೋಡುವಾಗ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ರಕ್ಷಣೆ ಉಂಟಾಗುತ್ತದೆ. ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ನಮಗೆ ಒದಗಿಸಿ ಕೊಡುತ್ತಾರೆ. ಆ ದಿನ ಜಕ್ಕಯ್ಯನು ಆಸೆ ಪಟ್ಟ ಹಾಗೆ ದೇವರು ಆತನನ್ನು, ಯೇಸು ಸ್ವಾಮಿ ಆತನನ್ನು ಆಶೀರ್ವದಿಸಿದರು. ಜಕ್ಕಯ್ಯನು ಯೇಸು ಸ್ವಾಮಿಯನ್ನು ನೋಡಿದರು. ಅದೇ ರೀತಿಯಲ್ಲಿ ಇವತ್ತು ನಾವು ಆಸೆ ಪಡೋಣ. ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವವರಾಗಿದ್ದೇವೆ. ಅದು ಮಾತ್ರವಲ್ಲ, ಜಕ್ಕಯ್ಯನ ಮನೆಗೆ ಬಂದಂತ ರಕ್ಷಣೆ, ಆಶೀರ್ವಾದ ನಮ್ಮ ಮನೆಗೂ ಬರುವಂತದ್ದಾಗಿರುತ್ತದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.